ಯಾವುದೇ ಮಗುವಿಗೆ ಆಗಾಗ ರಾತ್ರಿ ಕೆಮ್ಮು ಬರ್ತಾ ಉಂಟ, ತಿಂಗಳಿಗೆ ನಿಮಗೆ ಒಂದು 3-4 ಸರ್ತಿ ಬರ್ತಾ ಉಂಟ, ಅವರಿಗೆ ಆಸ್ತಮಾ ಅಂತ ಹೇಳ್ತೇವೆ. ಪಾಮಾಜಿ ನಿಮ್ಗೆ ಗೊತ್ತುಂಟ, ಮಳೆಗಾಲದಲ್ಲಿ ಪಾಮಾಜಿ ಬೆಳೀತಲ್ಲ, ಅದೇ ನಮ್ಮ ಲಂಗ್ಸ್ ಒಳಗೆ ಪಾಮಾಜಿ ಬರುವಂತ ಚಾನ್ಸ್ ಉಂಟು. ಆಸ್ತಮಾ ಇಸ್ ಅ ಡಿಸೀಸ್ ಆಫ್ ರಿವರ್ಸಿಬಿಲಿಟಿ ಅಂತ ಹೇಳಿ. ಡ್ಯೂರಿಂಗ್ ಕೋವಿಡ್ ಎಲ್ಲ ಆಸ್ತಮಾ ಎಲ್ಲ ಆಲ್ಮೋಸ್ಟ್ 75% ಕಮ್ಮಿ ಆಗಿತ್ತು. ಆಯುರ್ವೇದಿಕ್ ಇರ್ಬೋದು ಅಥವಾ ಹೋಮಿಯೋಪತಿ ಇರ್ಬೋದು, ಹೈದರಾಬಾದ್ ಆ ಕಡೆ ಎಲ್ಲೋ ಮೀನಿನ ಚಿಕಿತ್ಸೆ ಅಂತ ಕೇಳ್ಪಟ್ಟಿದ್ದು ಉಂಟು ಸರ್. ನಮ್ಮದೆಲ್ಲ ಎಕ್ಸ್ಪೈರಿ ಡೇಟ್ ಸ್ಟೀರಾಯ್ಡ್ ಟ್ಯಾಬ್ಲೆಟ್ ಅವರಿಗೆ ಕೊಡ್ತಾ ಇದ್ದೇವೆ ನಾವು. ನೀವೊಂದು ಜಾಗ್ರತೆ ಇರಿ ಅಂತೇಳಿ. ಎಷ್ಟೋ ಜನ ನನ್ನ ಪೇಷಂಟ್ಸು ಬ್ಯಾಡ್ಮಿಂಟನ್ ಪ್ಲೇಯರ್ಸು ಸ್ಟೇಟ್ ಲೆವೆಲ್ಗೆ ಆಡ್ತಾ ಇದ್ದಾರೆ. ದ್ರಾಕ್ಷಿ ಹಣ್ಣು ತಿಂದ ಕೂಡಲೇ ಎಲರ್ಜಿ ಆಗುವಂಥದ್ದು, ಇಲ್ಲರ ಕೊಕ್ಕೋ ಪ್ರಾಡಕ್ಟ್ಸ್ ತಿಂದ ಕೂಡಲೇ ಎಲರ್ಜಿ ಆಗುವಂಥದ್ದು ಒಂದು ವಾಡಿಕೆ ಜಾಸ್ತಿ. ನಾಯಿ, ಬೆಕ್ಕು ಇದರದ್ದು ರೋಮಗಳು ಹೈಲಿ ಎಲರ್ಜಿನಿಕ್. ನನ್ನ ಒಂದು ಕಸಿನ್ನ ಮಗನಿಗೆ ಡೈಲಿ ಅವರು ಇನ್ಹೇಲರ್ ನೆಬುಲೈಸೇಷನ್ ಕೊಡ್ತಾ ಇರ್ತಾರೆ ಸರ್. ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಇದು ನೆಬ್ಯುಲೈಸರ್ ಎಂಬುದು